ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸದೊಂದು ಸಂಚಲನ ಶುರುವಾಗಿದೆ. ಅದುವೇ ದಲಿತ ನಾಯಕರ ಒಗ್ಗಟ್ಟಿನ ಮಂತ್ರ. ಒಂದು ಕಡೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಭದ್ರವಾಗಿ ಇದೆ ಎಂದು ಕಾಣಿಸಿಕೊಳ್ತಾ ಇದ್ರು, ಒಳಗೊಳಗೆ ಸ್ವಪಕ್ಷೀಯ ದಲಿತ ನಾಯಕರಿಂದಲೇ ಅಸಮಾಧಾನದ ಕೂಗು ಎದ್ದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ನಡೆದ ಆ ಒಂದು ಸಭೆ ಈಗ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವ ಮುನ್ಸೂಚನೆಯನ್ನ ನೀಡಿದೆ. ಯಾವಾಗಲೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುತ್ತಿದ್ದ ದಲಿತ ನಾಯಕರು ಈಗ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ವಕ್ಕಾಗಿ ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ? ಇದು ಕೇವಲ ಸಚಿವ ಸಂಪುಟದ ಪುನರ್ರಚನೆಯ ಒತ್ತಡವೇ ಅಥವಾ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟು ನಡೆಸ್ತಾ ಇರುವಂತಹ ದೊಡ್ಡ ಮಟ್ಟದ ರಾಜಕೀಯ ತಂತ್ರವೇ? ಸಿದ್ದರಾಮಯ್ಯ ಸರ್ಕಾರಕ್ಕೆ ದಲಿತ ನಾಯಕರು ನೀಡಿರುವ ಸವಾಲಿನ ಹಿಂದಿರುವ ಅಸಲಿ ಕಾರಣಗಳೇನು? ಯಾರ್ಯಾರು ಈ ಒಕ್ಕೂಟದಲ್ಲಿದ್ದಾರೆ ಮತ್ತು ಇದು ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ 2023ರ ವಿಧಾನಸಭಾ ಚುನಾವಣೆಯು ಒಂದು ಮಹತ್ವದ ತಿರುವು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲು ಎಸ್ಸಿ ಮತ್ತು ಎಸ್ಟಿ ಮತದಾರರು ನೀಡಿದ ಅಭೂತಪೂರ್ವ ಬೆಂಬಲವೇ ಪ್ರಮುಖ ಕಾರಣ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ರಾಜ್ಯದ ಒಟ್ಟು 36 ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳ ಪೈಕಿ 32ರಲ್ಲಿ ಮತ್ತು 15 ಪರಿಶಿಷ್ಟ ಪಂಗಡಗಳ ಮೀಸಲು ಕ್ಷೇತ್ರಗಳ ಪೈಕಿ 14ರಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿರುವುದು ಈ ಸಮುದಾಯಗಳ ರಾಜಕೀಯ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಆದರೆ ಅಧಿಕಾರಕ್ಕೆ ಬಂದ ಕೇವಲ 2.5 ವರ್ಷಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಸ್ವಪಕ್ಷದ ದಲಿತ ನಾಯಕರಿಂದಲೇ ಅಭೂತಪೂರ್ವ ಸವಾಲನ್ನ ಎದುರಿಸ್ತಾ ಇದೆ. ಈ ವಿದ್ಯಮಾನವನ್ನು ರಾಜಕೀಯ ವಿಶ್ಲೇಷಕರು ಒಗ್ಗಟ್ಟಿನ ಮಂತ್ರ ಎಂದು ಕರೀತಾ ಇದ್ದು, ಇದು ಕೇವಲ ಅಧಿಕಾರ ಹಂಚಿಕೆಯ ಹೋರಾಟವಲ್ಲದೆ ರಾಜ್ಯದ ಭವಿಷ್ಯದ ರಾಜಕೀಯ ಸಮೀಕರಣಗಳನ್ನು ನಿರ್ಧರಿಸುವ ಒಂದು ಬಲಿಷ್ಠ ಮೂರನೇ ಶಕ್ತಿಯಾಗಿ ಉದಯಿಸಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ನಾಯಕತ್ವದ ಸಂಘರ್ಷವು ಸಾರ್ವಜನಿಕವಾಗಿ ಚರ್ಚೆಯಾಗ್ತಾ ಇರುವ ಈ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿರುವ ಹಿರಿಯ ದಲಿತ ಮತ್ತು ಬುಡಕಟ್ಟು ನಾಯಕರು ತಮ್ಮದೇ ಆದ ಒಂದು ಪ್ರತ್ಯೇಕ ಶಕ್ತಿ ಕೇಂದ್ರವನ್ನ ನಿರ್ಮಿಸಿಕೊಳ್ಳಲು ಮುಂದಾಗಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರಂತಹ ಪ್ರಭಾವಿ ನಾಯಕರು ಒಗ್ಗೂಡಿ ನಡೆಸ್ತಾ ಇರುವ ಸರಣಿ ಸಭೆಗಳು ಈ ಒಗ್ಗಟ್ಟಿನ ಮಂತ್ರದ ಚರ್ಚೆಗೆ ಕಾರಣವಾಗಿದೆ. ಈ ಒಗ್ಗಟ್ಟಿನ ಹಿಂದೆ ಕೇವಲ ಜಾತಿ ಹಿತಾಸಕ್ತಿಯಷ್ಟೇ ಇಲ್ಲ, ಬದಲಾಗಿ ಪಕ್ಷದ ಆಂತರಿಕ ನಿರ್ಧಾರಗಳಲ್ಲಿ ತಮ್ಮ ಸಮುದಾಯದ ಪ್ರಾತಿನಿಧ್ಯವನ್ನು ಖಚಿತಪಡಿಸಿಕೊಳ್ಳುವ ರಾಜಕೀಯ ಅನಿವಾರ್ಯತೆಯೂ ಇದೆ. ಈ ನಾಯಕರು ಪ್ರತಿಪಾದಿಸ್ತಾ ಇರುವ ತಂಡದ ಪ್ರಯತ್ನ, ಟೀಮ್ ಎಫರ್ಟ್ ಎಂಬ ವಾದವು ನೇರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪಾಳೆಯಕ್ಕೆ ನೀಡಿದ ಎಚ್ಚರಿಕೆಯಾಗಿದೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕಾಂಗ್ರೆಸ್ನ ಗೆಲುವಿಗೆ ಇವರೊಬ್ಬರೇ ಕಾರಣ ಎಂಬಂತೆ ಬಿಂಬಿಸ್ತಾ ಇರುವುದನ್ನ ದಲಿತ ನಾಯಕರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಸಭೆಗಳ ಮೂಲಕ ದಲಿತ ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದು, ಒಂದು ವೇಳೆ ಸಿದ್ದರಾಮಯ್ಯನವರು ಮೂಢ ಹಗರಣದ ಕಾನೂನು ಸಂಕಷ್ಟಗಳಿಂದಾಗಿ ರಾಜೀನಾಮೆಯನ್ನ ನೀಡಬೇಕಾದ ಪರಿಸ್ಥಿತಿ ಬಂದ್ರೆ ಆ ಸ್ಥಾನಕ್ಕೆ ದಲಿತ ನಾಯಕರನ್ನೇ ಪರಿಗಣಿಸಬೇಕು, ಆಯ್ಕೆ ಮಾಡಬೇಕು ಎಂಬುದು ಇವರ ಪ್ರಬಲ ಬೇಡಿಕೆಯಾಗಿದೆ. ಇದು ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಸ್ಥಾನವು ಕಳೆದ 7 ದಶಕಗಳಿಂದ ಒಂದು ಈಡೇರದ ಕನಸಾಗಿ ಉಳಿದಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ 24%ಕ್ಕಿಂತ ಹೆಚ್ಚು ಪಾಲನ್ನ ಹೊಂದಿರುವ ದಲಿತ ಸಮುದಾಯಕ್ಕೆ ಈವರೆಗೆ ರಾಜ್ಯದ ಅತ್ಯುನ್ನತ ಸ್ಥಾನ ಸಿಗದಿರುವುದು ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. 2004, 2013 ಮತ್ತು 2023ರ ಚುನಾವಣೆಗಳ ನಂತರವೂ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಪಟ್ಟ, ಮುಖ್ಯಮಂತ್ರಿ ಕುರ್ಚಿ ತಪ್ಪಿರುವುದು ವ್ಯವಸ್ಥಿತ ಸಂಚು ಎಂಬುದು ಹಲವು ಸಂಘಟನೆಗಳ ವಾದವಾಗಿದೆ. ಇನ್ನು ಸ್ನೇಹಿತರೆ, ಈ ರಾಜಕೀಯ ಹೋರಾಟಕ್ಕೆ ದಲಿತ ಮಠಾಧೀಶರು ನೀಡುತ್ತಾ ಇರುವ ಬೆಂಬಲವು ಹೊಸ ಆಯಾಮವನ್ನ ತಂದಿದೆ. ಉರಿಲಿಂಗ ಪೆದ್ದಿಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಲಿತರು ಕಾಂಗ್ರೆಸ್ ಪಕ್ಷದ ಜೀತದಾಳುಗಳಲ್ಲ ಎಂದು ಹೇಳುವ ಮೂಲಕ ಸಮುದಾಯದ ಸ್ವಾಭಿಮಾನವನ್ನು ಇವರು ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡುವಾಗ ದಲಿತ ನಾಯಕರನ್ನೇ ಆಯ್ಕೆ ಮಾಡಬೇಕು, ಇಲ್ಲದೇ ಇದ್ರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರಿ ಬೆಲೆ ತರಬೇಕಾಗುತ್ತದೆ ಎಂದು ಇವರ ಎಚ್ಚರಿಕೆಯು ಅಹಿಂದ ಮತಬ್ಯಾಂಕ್ನಲ್ಲಿ ಬಿರುಕು ಮೂಡಿಸುವ ಸಾಧ್ಯತೆಯನ್ನ ಸೂಚಿಸುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾದ
ಮೈಸೂರಿನಲ್ಲಿಯೇ ದಲಿತ ಸಿಎಂ ಕೂಗು ಜೋರಾಗಿರುವುದು ಇವರ ನಾಯಕತ್ವಕ್ಕೆ ದೊಡ್ಡ ಮುಜುಗರವನ್ನ ತಂದಿದೆ. ಜಿ ಪರಮೇಶ್ವರ್ ಅವರು ಮೈಸೂರಿನಲ್ಲಿ ನಡೆಸಿದ ಪರಮೋತ್ಸವ ಕಾರ್ಯಕ್ರಮವು ಕೇವಲ ಜನ್ಮದಿನದ ಆಚರಣೆಯಾಗಿರದೆ ಇದು ಇವರ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯ ಶಕ್ತಿ ಪ್ರದರ್ಶನವಾಗಿತ್ತು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಇನ್ನು ಸ್ನೇಹಿತರೆ, ದಲಿತ ನಾಯಕರ ಒಗ್ಗಟ್ಟಿನ ಮಂತ್ರಕ್ಕೆ ಅತಿದೊಡ್ಡ ಪ್ರಶ್ನೆಯಾಗಿರುವುದು ಆಂತರಿಕ ಒಳ ಮೀಸಲಾತಿಯ ವಿಷಯದಲ್ಲಿ ಪರಿಶಿಷ್ಟ ಜಾತಿಯೊಳಗೆ 101 ಉಪಜಾತಿಗಳಿದ್ದು ಇದರಲ್ಲಿ ದಲಿತ ಎಡಗೈ ಅಂದರೆ ಮಾದಿಗ ಮತ್ತು ದಲಿತ ಬಲಗೈ ಹೊಲೆಯ ಸಮುದಾಯಗಳ ನಡುವೆ ದಶಕಗಳ ಕಾಲದ ಸಂಘರ್ಷವಿದೆ. ಮಾದಿಗ ಸಮುದಾಯವು ತಮಗೆ ಮೀಸಲಾತಿಯ ಸೌಲಭ್ಯಗಳು ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಎಲ್ಲ ಬಲಾಢ್ಯರ ಪಾಲಾಗ್ತಾ ಇದೆ ಎಂದು ದೂರ್ತಾ ಇದ್ರೆ, ಮತ್ತೊಂದು ಕಡೆ ಹೊಲೆಯ ಮತ್ತು ಲಂಬಾಣಿ ಬೋವಿ ಸಮುದಾಯಗಳು ಆಂತರಿಕ ಮೀಸಲಾತಿಯಿಂದ ಅಂದರೆ ಒಳ ಮೀಸಲಾತಿಯಿಂದ ತಮಗೆ ಅನ್ಯಾಯವಾಗುತ್ತದೆ ಎಂದು ಆತಂಕವನ್ನ ಹೊಂದಿವೆ. ಸುಪ್ರೀಂ ಕೋರ್ಟ್ನ ಆಗಸ್ಟ್ 1, 2024 ಐತಿಹಾಸಿಕ ತೀರ್ಪಿನ ನಂತರ ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಯಿತು. ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರವು 6:6:5 ಎಂಬ ಒಂದು ಸಂಧಾನದ ಸೂತ್ರವನ್ನ ಮುಂದಿಟ್ಟಿದೆ. ದಲಿತ ಎಡಗೈ ಅಂದರೆ ಮಾದಿಗ ಸಮುದಾಯಕ್ಕೆ 6%, ದಲಿತ ಬಲಗೈ ಹೊಲೆಯ ಸಮುದಾಯಕ್ಕೆ 6%, ಸ್ಪರ್ಶ ಜಾತಿಗಳು ಅಂದರೆ ಲಂಬಾಣಿ, ಬೋವಿ, ಕೊರಮ, ಕೊರ್ಚ ಈ ರೀತಿಯ ಜಾತಿಗಳಿಗೆ, ಈ ರೀತಿಯ ಸಮುದಾಯಗಳಿಗೆ 5%. ಈ ಸೂತ್ರವು ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ರಾಜಕೀಯ ಜೂಟಾಟವಾಗಿದೆ. ಏಕೆಂದರೆ ಲಂಬಾಣಿ ಮತ್ತು ಬೋವಿ ಸಮುದಾಯಗಳು ಈ ಹಿಂದೆ ಬಿಜೆಪಿಯ ಬಲಿಷ್ಠ ಮತ ಬ್ಯಾಂಕ್ ಆಗಿದ್ವು ಮತ್ತು 2023ರಲ್ಲಿ ಇವರು ಕಾಂಗ್ರೆಸ್ ಪರ ವಾಲಿರುವುದು ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಈಗ ಇವರ ಮೀಸಲಾತಿ ಪಾಲನ್ನು ಕಡಿತಗೊಳಿಸಿದರೆ ಇವರು ಮತ್ತೆ ಕಾಂಗ್ರೆಸ್ನಿಂದ ದೂರವಾಗುವ ಅಪಾಯವಿದೆ. ಮತ್ತೊಂದು ಕಡೆ ಅಲೆಮಾರಿ ಸಮುದಾಯಗಳು ತಮಗೆ ಪ್ರತ್ಯೇಕ 1% ಅಷ್ಟು ಮೀಸಲಾತಿ ನೀಡದೇ ಇದ್ರೆ ಕೋರ್ಟ್ ಮೆಟ್ಟಿಲೇರುವುದಾಗಿ ಎಚ್ಚರಿಸಿದ್ದಾರೆ. ಈ ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಸಚಿವ ಸಂಪುಟ ಸಭೆಗಳನ್ನು ಪದೇ ಪದೇ ಮುಂದೂಡಲಾಗ್ತಾ ಇದೆ. ದಲಿತ ನಾಯಕರು ಹೊರನೋಟಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರು ಕೂಡ ಮೀಸಲಾತಿಯ ವಿಷಯ ಬಂದಾಗ ತಮ್ಮ ಸಮುದಾಯದ ಹಿತಾಸಕ್ತಿಗಾಗಿ ಪರಸ್ಪರ ಸೆಡ್ಡು ಹೊಡಿತಾ ಇರುವುದು ಸರ್ಕಾರದ ಆಡಳಿತಾತ್ಮಕ ನಿರ್ಧಾರಗಳಿಗೆ ಕಾರಣವಾಗಿದೆ. ಇನ್ನು ದಲಿತ ಮತದಾರರನ್ನ ಹಿಡಿದಿಟ್ಟುಕೊಳ್ಳಲು ಸರ್ಕಾರವು ಕೆಲವು ಐತಿಹಾಸಿಕ ಕಾನೂನುಗಳನ್ನು ಜಾರಿಗೆ ತರಲು ಮುಂದಾಗಿದೆ. ಇದು ದಲಿತ ನಾಯಕರಿಗೆ ತಮ್ಮ ಸಮುದಾಯದ ಮುಂದೆ ಹೆಮ್ಮೆಯಿಂದ ಹೇಳಿಕೊಳ್ಳಲು ಅವಕಾಶ ನೀಡಿದೆ. ಒಂದೆಡೆ ರಾಜ್ಯ ಮಟ್ಟದ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರೆ, ಮತ್ತೊಂದು ಕಡೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ದಲಿತ ಕಾರ್ಯಕರ್ತರು ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಎಂಬ ದೂರುಗಳು ಕೇಳಿ ಬರ್ತಾ ಇವೆ. ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ದಲಿತ ಸಂಘಟನೆಗಳು ಸಮನ್ವಯ ಸಮಿತಿಗಳನ್ನು ರಚಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿವೆ. ದಲಿತ ನಾಯಕರ ಈ ಒಗ್ಗಟ್ಟಿನ ಮಂತ್ರವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇವಲ ಒಂದು ಎಚ್ಚರಿಕೆಯ ಗಂಟೆಯಲ್ಲ, ಬದಲಾಗಿ ಇದು ಅಧಿಕಾರದ ಸಮತೋಲನಗಳನ್ನು ಬದಲಿಸುವ ಒಂದು ತಂತ್ರವಾಗಿದೆ. ಈ ನಾಯಕರು ಒಗ್ಗೂಡುವ ಮೂಲಕ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಮೇಲೂ ಸಮಾನ ಒತ್ತಡ ಹೇರಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.